ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧದಲ್ಲಿ ಒಂದು ಹೊಸ ಹಾಗೂ ಅತ್ಯಂತ ಅಪಾಯಕಾರಿ ಅಧ್ಯಾಯ ಶುರುವಾಗಿದೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಭಾರತವು ಪಾಕಿಸ್ತಾನಕ್ಕೆ ಕೊಟ್ಟಿರುವ ಒಂದು ಎಚ್ಚರಿಕೆಯ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಇದು ಎಂತಹ ಎಚ್ಚರಿಕೆ ಅಂದರೆ ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲ, ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯ ಸೇನಾ ಜನರಲ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಹೌದು, ನಾವು ಮಾತಾಡ್ತಾ ಇರೋದು ಗುಜರಾತ್ನ ಗಡಿಯಲ್ಲಿರುವ ಸರ್ ಕ್ರೀಕ್ ಬಗ್ಗೆ. ಈ ಹೆಸರು ನಿಮಗೆ ಹೊಸದಾಗಿರಬಹುದು, ಆದರೆ ಇದೇ ಜಾಗ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮುಂದಿನ ಸಂಘರ್ಷದ ಕೇಂದ್ರಬಿಂದು ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಕಿಸ್ತಾನ ಅಲ್ಲಿ ಏನು ಮಾಡ್ತಿದೆ? ಭಾರತದ ರಕ್ಷಣಾ ಸಚಿವರು ಕೊಟ್ಟಿರುವ ವಾರ್ನಿಂಗ್ ಆದ್ರೂ ಏನು? ಒಂದು ವೇಳೆ ಯುದ್ಧ ನಡೆದ್ರೆ ಭಾರತದ ನೌಕಾಪಡೆ ಕೇವಲ ಸರ್ ಕ್ರೀಕ್ನಲ್ಲಿ ನಿಲ್ಲೋದಿಲ್ಲ, ಬದಲಾಗಿ ಪಾಕಿಸ್ತಾನದ ಭೂಪಟವನ್ನೇ ಬದಲಾಯಿಸಲು ಕರಾಚಿಯವರೆಗೂ ಹೋಗಬಹುದು ಅಂತ ಯಾಕೆ ಹೇಳಲಾಗ್ತಾ ಇದೆ? ಎಲ್ಲವನ್ನ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಷಯ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ಈ ಸರ್ ಕ್ರೀಕ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಗುಜರಾತ್ನ ಕಚ್ ಪ್ರದೇಶ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ನಡುವೆ ಇರುವ ಒಂದು 96 ಕಿಲೋಮೀಟರ್ ಉದ್ದದ ಜವುಗು ಪ್ರದೇಶ. ಅಂದ್ರೆ ಸಮುದ್ರದ ನೀರು ಭೂಮಿಯೊಳಗೆ ನುಗ್ಗಿರುವ ಒಂದು ಕಿರಿದಾದ ತೊರೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ಜಾಗದ ಮೇಲೆ ಪಾಕಿಸ್ತಾನ ಕಣ್ಣಿಟ್ಟಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇಂತಹ ನೀರಿನ ಮೂಲದ ಗಡಿಯನ್ನ ಮಧ್ಯದಲ್ಲಿ ನಿರ್ಧರಿಸಬೇಕು. ಭಾರತ ಇದನ್ನೇ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನದ ವಾದವೇ ಬೇರೆ. ಇದು ಇಡೀ ತೊರೆ ನನಗೆ ಸೇರಿದ್ದು ಅಂತ ವಾದಿಸ್ತಾ ಇದೆ. ನಿಮಗೆ ಅನ್ನಿಸಬಹುದು, ಇದೊಂದು ಜವುಗು ಪ್ರದೇಶ ತಾನೆ, ಇದಕ್ಕೆ ಯಾಕೆ ಇಷ್ಟೊಲ್ಲ ಜಗಳ ಅಂತ. ಆದ್ರೆ ಸ್ನೇಹಿತರೆ, ಇಲ್ಲಿರೋದು ಕೇವಲ ನೀರು ಮತ್ತು ಕೆಸರಲ್ಲ. ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ತೈಲ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳಿವೆ ಅಂತ ಅಂದಾಜಿಸಲಾಗಿದೆ. ಜೊತೆಗೆ ಇದು ಸಮುದ್ರ ವ್ಯಾಪಾರ ಮತ್ತು ಸೇನಾ ಕಾರ್ಯಾಚರಣೆಯ ದೃಷ್ಟಿಗಿಂತಲೂ ಅತ್ಯಂತ ಮಹತ್ವದ ಜಾಗ. ಯಾರು ಈ ತೊರೆಯನ್ನ ನಿಯಂತ್ರಿಸ್ತಾರೋ ಅವರು ಅರಬ್ಬಿ ಸಮುದ್ರದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಕಳೆದ ಕೆಲವು ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಕೆಲವು ತಿಂಗಳುಗಳಿಂದ ಪಾಕಿಸ್ತಾನ ಈ ಸರ್ ಕ್ರೀಕ್ ಬಳಿ ತನ್ನ ಸೇನಾ ಚಟುವಟಿಕೆಗಳನ್ನ ಹೆಚ್ಚಿಸಿದೆ. ಸದ್ದಿಲ್ಲದೆ ಅಲ್ಲಿ ತನ್ನ ಮಿಲಿಟರಿ ಮೂಲ ಸೌಕರ್ಯವನ್ನ ಬಲಪಡಿಸಲಾಗಿದೆ. ಹೊಸ ಬಂಕರ್ಗಳು, ರಸ್ತೆಗಳು ಮತ್ತು ಸೇನಾ ನೆಲೆಗಳನ್ನ ನಿರ್ಮಿಸಲಾಗಿದೆ. ಸ್ಯಾಟಲೈಟ್ ಚಿತ್ರಗಳು ಇದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಪಾಕಿಸ್ತಾನದ ಉದ್ದೇಶ ಸ್ಪಷ್ಟವಾಗಿದೆ ಸ್ನೇಹಿತರೆ. ಒಂದು ದಿನ ಕಾರ್ಗಿಲ್ನಲ್ಲಿ ಮಾಡಿದಂತೆ ಇಲ್ಲಿಯೂ ಅತಿಕ್ರಮಣ ಮಾಡಿ ಈ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋದು. ಅವರಿಗೆ ಅನ್ಸಿತ್ತು, ಭಾರತದ ಗಮನವೆಲ್ಲ ಕಾಶ್ಮೀರ ಮತ್ತು ಚೀನಾ ಗಡಿಯಲ್ಲಿದೆ, ನಾವು ಗುಜರಾತ್ ಗಡಿಯಲ್ಲಿ ಹೀಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಆದ್ರೆ ಅವರು ತಪ್ಪು ತಿಳಿದಿದ್ರು. ಭಾರತದ ಸೇನೆ ಮತ್ತು ಗುಪ್ತಚರ ಇಲಾಖೆ ಪಾಕಿಸ್ತಾನದ ಪ್ರತಿಯೊಂದು ಹೆಜ್ಜೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಪಾಕಿಸ್ತಾನದ ಈ ಕುತಂತ್ರಕ್ಕೆ ಭಾರತ ಈಗ ಅಧಿಕೃತವಾಗಿ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಉತ್ತರವನ್ನ ಕೊಟ್ಟಿದೆ. ನಮ್ಮ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರ ಮಾತುಗಳು ಹೇಗಿದ್ವು ಅಂದ್ರೆ, ಪಾಕಿಸ್ತಾನ ಸರ್ ಕ್ರೀಕ್ ಬಳಿ ಸೇನಾ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಿರೋದು ಅದರ ದುರ್ಬುದ್ಧಿಯನ್ನ ತೋರಿಸ್ತಾಗಿದೆ. ಒಂದು ವೇಳೆ ಪಾಕಿಸ್ತಾನ ಯಾವುದೇ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅದಕ್ಕೆ ನಾವು ಎಂತಹ ಪ್ರತ್ಯುತ್ತರ ನೀಡ್ತೇವೆ ಅಂದ್ರೆ ಇತಿಹಾಸ ಮತ್ತು ಭೂಗೋಳ ಎರಡೂ ಬದಲಾಗುತ್ತೆ. ಸ್ನೇಹಿತರೆ, ಈ ವಾಕ್ಯವನ್ನ ಗಮನಿಸಿ. ಇತಿಹಾಸ ಮತ್ತು ಭೂಗೋಳ ಎರಡೂ ಬದಲಾಗ್ತವೆ. ಇದು ಸಾಮಾನ್ಯ ಹೇಳಿಕೆಯಲ್ಲ, ಇದು ಒಂದು ನೇರವಾದ ಮತ್ತು ಸ್ಪಷ್ಟವಾದ ಬೆದರಿಕೆ. ಇದರ ಅರ್ಥ, ನೀವು ಗಡಿಯನ್ನ ಬದಲಿಸಲು ಪ್ರಯತ್ನಿಸಿದ್ರೆ ನಾವು ನಿಮ್ಮ ದೇಶದ ಭೂಪಟವನ್ನೇ ಬದಲಾಯಿಸ್ತೇವೆ ಅಂತ. ಅವರು ಇಲ್ಲಿಗೆ ನಿಲ್ಲಿಸಲಿಲ್ಲ. ಅವರ ಮುಂದಿನ ಮಾತು ಪಾಕಿಸ್ತಾನದ ಸೇನಾ ಜನರಲ್ಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಅವ್ರು ಹೇಳಿದ್ದು, 1965ರ ಯುದ್ಧದಲ್ಲಿ ಭಾರತೀಯ ಸೇನೆ ಲಾಹೋರ್ ತಲುಪುವ ಸಾಮರ್ಥ್ಯವನ್ನ ತೋರಿಸಿತ್ತು. ಇಂದು 2025ರಲ್ಲಿ ಪಾಕಿಸ್ತಾನ ಒಂದು ವಿಷಯವನ್ನ ನೆನಪಲ್ಲಿಟ್ಕೋಬೇಕು. ಕರಾಚಿಗೆ ಹೋಗುವ ದಾರಿಯು ಸರ್ ಕ್ರೀಕ್ ಮೂಲಕವೇ ಹಾದು ಹೋಗುತ್ತೆ. ಈ ಒಂದು ವಾಕ್ಯದ ಹಿಂದೆ ಒಂದು ದೊಡ್ಡ ರಣತಂತ್ರ ಅಡಗಿದೆ ಸ್ನೇಹಿತರೆ. ಯಾಕೆ ರಾಜನಾಥ್ ಸಿಂಗ್ ಅವರು ಕರಾಚಿಯ ಹೆಸರನ್ನ ತೆಗೆದುಕೊಂಡ್ರು? ಮೊದಲನೇದಾಗಿ, ಪಾಕಿಸ್ತಾನದ ಅತ್ಯಂತ ಪ್ರಮುಖ ನಗರ ಯಾವುದು ಅಂತ ನಾನು ನಿಮ್ಮನ್ನ ಕೇಳಿದ್ರೆ ಕೆಲವರು ಇಸ್ಲಾಮಾಬಾದ್ ಅಂತ ಹೇಳಬಹುದು, ಇನ್ನು ಕೆಲವರು ಲಾಹೋರ್ ಅಂತ ಹೇಳಬಹುದು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಪಾಕಿಸ್ತಾನದ ಹೃದಯ ಇರೋದು ಕರಾಚಿಯಲ್ಲಿ. ಕರಾಚಿ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ. ದೇಶದ ಎಲ್ಲ ವ್ಯಾಪಾರ ವಹಿವಾಟು ನಡೆಯೋದು ಇದೇ ಕರಾಚಿ ಬಂದರಿನ ಮೂಲಕ. ಒಂದು ವೇಳೆ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನದ ಆರ್ಥಿಕತೆ ಕೆಲವೇ ದಿನಗಳಲ್ಲಿ ಪೂರ್ತಿಯಾಗಿ ಕುಸಿದು ಬೀಳುತ್ತೆ. ಅವರಿಗೆ ಪೆಟ್ರೋಲ್
ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ಹೊರಗಿನಿಂದ ಬರುವ ಆಹಾರ ಸಾಮಗ್ರಿಗಳು ಸಹ ಸಿಗಲ್ಲ. ದೇಶವೇ ಸ್ತಬ್ಧವಾಗುತ್ತೆ. ಇನ್ನು ಎರಡನೇದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಸರ್ಕ್ರೀಕ್ನಿಂದ ಕರಾಚಿಯ ದೂರ ಎಷ್ಟು ಗೊತ್ತಾ? ಕೇವಲ 200 ಕಿಲೋಮೀಟರ್ಗಿಂತಲೂ ಕಡಿಮೆ. ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊಂಡಿದ್ದೀರಿ. ಯುದ್ಧದ ಪರಿಸ್ಥಿತಿ ಬಂದ್ರೆ ಭಾರತೀಯ ಸೇನೆ ಮತ್ತು ನೌಕಾಪಡೆಗೆ ಕರಾಚಿಯನ್ನ ತಲುಪುವುದು ಬಹಳ ಸುಲಭ. ಒಂದು ವೇಳೆ ಪಾಕಿಸ್ತಾನ ಸರ್ಕ್ರೀಕ್ನಲ್ಲಿ ಏನಾದರೂ ತಂಟೆ ಮಾಡಿದ್ರೆ ಭಾರತದ ಉತ್ತರ ಹೇಗಿರಬಹುದು ಅಂತ ಊಹಿಸಿಕೊಳ್ಳಿ. ನೌಕಾಪಡೆಯ ದಿಗ್ಬಂಧನವಾಗುತ್ತೆ. ಭಾರತೀಯ ನೌಕಾಪಡೆಯು ಅರಬ್ಬಿ ಸಮುದ್ರದಲ್ಲಿ ಕರಾಚಿ ಬಂದರನ್ನ ಸಂಪೂರ್ಣವಾಗಿ ಸುತ್ತುವರಿಯುತ್ತೆ. ಒಂದೇ ಒಂದು ಹಡಗು ಸಹ ಒಳಗೆ ಬರೋಕ್ಕಾಗಲ್ಲ, ಹೊರಗೆ ಹೋಗೋದಕ್ಕೂ ಆಗೋದಿಲ್ಲ. ಪಾಕಿಸ್ತಾನದ ಇಡೀ ಆಮದು ಮತ್ತು ರಫ್ತು ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇನ್ನು ವಾಯುಪಡೆಯ ರಕ್ಷಣೆ. ಭಾರತ ತನ್ನ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಗುಜರಾತ್ ಗಡಿಯಲ್ಲಿ ನಿಯೋಜಿಸಿದೆ. ಇನ್ನು S-400 ನ ರೇಂಜ್ 400 ಕಿಲೋಮೀಟರ್. ಅಂದ್ರೆ ಕರಾಚಿ ಸಂಪೂರ್ಣವಾಗಿ ಅದರ ವ್ಯಾಪ್ತಿಗೆ ಬರುತ್ತೆ. ಪಾಕಿಸ್ತಾನದ ಯಾವುದೇ ಯುದ್ಧ ವಿಮಾನ ಕರಾಚಿಯ ಹತ್ತಿರವೂ ಬರಲು ಸಾಧ್ಯವಾಗುವುದಿಲ್ಲ. ಇನ್ನು ಸೇನೆಯ ಮುನ್ನಡೆ. ಭಾರತೀಯ ಸೇನೆಯು ಭೂಮಾರ್ಗದಿಂದ ಮುನ್ನುಗ್ಗಲು ಸಿದ್ಧವಾಗಿರುತ್ತೆ. ನೌಕಾಪಡೆ ಮತ್ತು ವಾಯುಪಡೆಯ ಬೆಂಬಲದೊಂದಿಗೆ ಕರಾಚಿಯನ್ನ ವಶಪಡಿಸಿಕೊಳ್ಳೋದು ಅಸಾಧ್ಯದ ಮಾತೇನಲ್ಲ. ಇದು ಪಾಕಿಸ್ತಾನಕ್ಕೆ ಚೆನ್ನಾಗುತ್ತೋ. ಅದಕ್ಕಾಗಿ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಕರಾಚಿಯ ದಿಗ್ಬಂಧನ ಯೋಜನೆ ಇದೇ ಮೊದಲೇನಲ್ಲ. ನಿಮಗೆ ನೆನಪಿರಬಹುದು, 2008ರಲ್ಲಿ ಮುಂಬೈ ಮೇಲೆ ಪಾಕಿಸ್ತಾನಿ ಉಗ್ರರು ದಾಳಿ ನಡೆಸಿದ್ರು. ಆ ಸಮಯದಲ್ಲಿ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಲು ಸಿದ್ಧವಾಗಿತ್ತು. ಭಾರತೀಯ ನೌಕಾಪಡೆ ಕರಾಚಿಯನ್ನ ಬ್ಲಾಕ್ ಮಾಡಲು ಸಂಪೂರ್ಣ ಸಿದ್ಧತೆಯನ್ನು ನಡೆಸಿತ್ತು. ಆದ್ರೆ ಆಗ ಅಮೆರಿಕ ಮಧ್ಯಪ್ರವೇಶಿಸಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಯುದ್ಧವನ್ನ ಮಾಡ್ತಾಗಿತ್ತು ಮತ್ತು ಅದಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಪಾಕಿಸ್ತಾನದ ಮೂಲಕವೇ ಹೋಗಬೇಕಾಗಿತ್ತು. ಭಾರತ ದಾಳಿ ಮಾಡಿದ್ರೆ ಪಾಕಿಸ್ತಾನ ಆ ದಾರಿಯನ್ನ ಮುಚ್ಚಿಬಿಡುತ್ತೆ ಎಂಬ ಭಯ ಅಮೆರಿಕಗೆ ಇತ್ತು. ಹಾಗಾಗಿ ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತ ಹಿಂದೆ ಸರಿಯಬೇಕಾಗಿತ್ತು. ಆದ್ರೆ ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಅಮೆರಿಕ ಅಫ್ಘಾನಿಸ್ತಾನದಿಂದ ಹೊರಟು ಹೋಗಿದೆ. ಇವತ್ತು ಭಾರತ ಜಾಗತಿಕವಾಗಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಈಗ ನಮ್ಮನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಸಂದೇಶವನ್ನ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಮತ್ತು ಗಟ್ಟಿಯಾಗಿ ರವಾನಿಸಲಾಗಿದೆ. ಹಾಗಾದ್ರೆ ಪಾಕಿಸ್ತಾನ ಯಾಕೆ ಈ ರೀತಿ ಮಾಡ್ತಾಗಿದೆ? ಕಾರಣ ತುಂಬಾನೇ ಸಿಂಪಲ್ ಆಗಿದೆ. ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ತಮ್ಮ ದೇಶದ ಆಂತರಿಕ ಸಮಸ್ಯೆಗಳಿಂದ, ಆರ್ಥಿಕ ಬಿಕ್ಕಟ್ಟಿನಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಯಸ್ತಾಗಿವೆ. ಅದಕ್ಕಾಗಿ ಭಾರತದ ವಿರುದ್ಧ ಒಂದಲ್ಲ ಒಂದು ವಿವಾದವನ್ನ ಸೃಷ್ಟಿಸುತ್ತಲೇ ಇರುತ್ತೆ. ಕಾಶ್ಮೀರದ ನಂತರ ಈಗ ಅವರ ಕಣ್ಣು ಸರ್ಕ್ರೀಕ್ ಮೇಲೆ ಬಿದ್ದಿದೆ. ಆದ್ರೆ ಇದು 1965, 1971 ಅಥವಾ 1999ರ ಭಾರತವಲ್ಲ. ಇದು ಹೊಸ ಭಾರತ. ಶಾಂತಿಯನ್ನ ಬಯಸುವ, ಆದ್ರೆ ನಮ್ಮ ಗಡಿಯೊಳಗೆ ಯಾರಾದ್ರೂ ಕಾಲಿಟ್ರೆ ಅವರ ಗಡಿಯೊಳಗೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವಿರುವ ಭಾರತ. ರಕ್ಷಣಾ ಸಚಿವರ ಹೇಳಿಕೆ ಕೇವಲ ರಾಜಕೀಯ ಹೇಳಿಕೆಯಲ್ಲ, ಇದು ಭಾರತದ ಹೊಸ ರಕ್ಷಣಾ ನೀತಿಯ ಪ್ರತಿಬಿಂಬ. ಸರ್ಕ್ರೀಕ್ನಲ್ಲಿ ಪಾಕಿಸ್ತಾನ ಮಾಡುವ ಪ್ರತಿಯೊಂದು ಚಲನವಲನದ ಮೇಲೂ ಭಾರತದ ಹದ್ದಿನ ಕಣ್ಣಿದೆ. ಒಂದು ಸಣ್ಣ ತಪ್ಪು ಮಾಡಿದ್ರೂ ಪಾಕಿಸ್ತಾನ ಅದಕ್ಕೆ ಬಹಳ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಕರಾಚಿಯ ದಾರಿ ಸರ್ಕ್ರೀಕ್ ಮೂಲಕವೇ ಹೋಗುತ್ತದೆ ಎಂಬ ಮಾತು ಅಕ್ಷರಶಃ ನಿಜವಾಗಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತದ ಈ ಖಡಕ್ ನಿಲುವಿನ ಬಗ್ಗೆ ನಿಮ್ಗೇನನ್ಸುತ್ತೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.